ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಈ ಥರ ಆಪ್ತ ಸಮಾಲೋಚನೆ ಅನ್ನುವಂಥ ಕಾರ್ಯಕ್ರಮವನ್ನು ವರ್ಷದಲ್ಲಿ 2 ಅಥವಾ 3 ಸರಿ, ಸಮಟೈಮ್ 4 ಸರಿ 5 ಸರಿನೂ ನಾವು ಮಾಡ್ತಾ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ FPIನಿಂದ ಸದಸ್ಯರು ಬಂದು ಸಮಾಲೋಚನೆ ಮಾಡ್ತಾರೆ, ಸಮಟೈಮ್ ನ್ಯಾಯವಾದಿಗಳು ಬಂದು ಮಾಡಿದ್ದಾರೆ, ಆಮೇಲೆ ಸಮಟೈಮು ನರ್ಸಸ್ಸು ಬಂದು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಷ 8A-B ಮತ್ತು 9B ಸೆಕ್ಷನ್ನ ಮಕ್ಕಳು ನೀವು ಹೊಸದಾಗಿ ಬಂದಿದ್ದೀರಾ ಅಲ್ವಾ? ನಿಮಗೆ ಹಿಂಗೆ ಕೂತು ಮಾತಾಡಿದ ತಕ್ಷಣ ನಿಮಗೇನೋ ಮುಜುಗರ ಅನ್ನಿಸ್ತಿರ್ಬೋದು. ಏನು ಇವರೆಲ್ಲ ಈ ಥರ ಮಾತಾಡ್ತಿದ್ದಾರೆ, ಸ್ವಲ್ಪ ಸೂಕ್ಷ್ಮವಾಗಿರೋ ವಿಚಾರ ನಿಮ್ಗೆ ಮಾತಾಡ್ತಾರಲ್ಲ ಇವರು ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ಇದು ತುಂಬ ಅವಶ್ಯಕತೆ ಇರುವಂತಹ ವಿಚಾರ ಮಕ್ಕಳೇ, ಆಯಿತಾ? ನೋಡಿ, ನಿಮ್ಮಲ್ಲಿ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ, ವರ್ಷದ ನಿಮಗೆ ಪ್ರತಿ ತಿಂಗಳಲ್ಲಿ ನಿಮಗೆ ಆ ವಿದ್ಯುತ್ ಚಕ್ರ ಬರುತ್ತೆ. ಆ ಟೈಮಲ್ಲಿ ಬಂದಾಗ ನೀವೇನಾಗ್ತಿರ್ತೀರ, ಸುಸ್ತಾಗ್ತಾ ಇರ್ತೀರ ಅಲ್ವಾ ಮಕ್ಕಳ? ಅದನ್ನು ನೀವು ನಮ್ಮ ಹತ್ರನೂ ಶೇರ್ ಮಾಡ್ಕೊಳೋದಿಲ್ಲ ಅಥವಾ ನಿಮ್ಮ ಮನೆಯಲ್ಲೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಆ ಟೈಮಲ್ಲಿ ನೀವು ಎಜುಕೇಷನಲ್ಲೂ ನೀವು ಹಿಂದೆ ಬೀಳ್ತಾ ಇರ್ತೀರ ಅಲ್ವಾ? ಅದಾಗಬಾರ್ದು, ನೀವು ನೋವನ್ನು ತಿನ್ನಬಾರ್ದು, ನೀವು ಆರೋಗ್ಯವಾಗಿರಬೇಕು ಅಂದಾಗ ನೀವೇನು ಮಾಡಬೇಕು, ಇವೆಲ್ಲ ವಿಚಾರನ ನೀವು ಟೀಚರ್ಸ್ ಹತ್ರ ಶೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನಾವು ಹಿಂಗೆ ಸೇರಿಸಿ ಮಾತಾಡಿದ್ರೆ ನಿಮಗೆ ಮಾತಾಡಬಹುದು, ಟೀಚರ್ಸ್ ಹತ್ರ ಶೇರ್ ಮಾಡ್ಕೋಬಹುದು ಅನ್ನೋಂಥ ಒಂದು ಭಾವನೆ ನಿಮ್ಮಲ್ಲಿ ಹುಟ್ಟತ್ತೆ. ಅದಕ್ಕೋಸ್ಕರನೇ ಎಲ್ಲ ಟೀಚರ್ಸು ಕೂತಿರೋದು ಅಲ್ವಾ? ಎಲ್ಲ ಕ್ಲಾಸ್ ಟೀಚರ್ಗೂ ಎಲ್ಲ ಟೀಚರ್ಸ್ಗೂ ಒಂದೊಂದು ಕ್ಲಾಸ್ ಅಲಾಟ್ ಆಗಿದೆ ಅಂತ ಸುಜಾತಾ ಮೇಡಮ್ ಹೇಳಿದ್ರು. ನೀವು ಅವ್ರ ಹತ್ರ ಬಂದು ಹೇಳ್ಕೋಬೇಕು, ಆಯಿತಾ ಮಕ್ಕಳ? ವೆರಿ ಇಂಪಾರ್ಟೆಂಟಾಗಿ ನಾನು ನಿಮ್ಗೆ ಹೇಳಬೇಕಾಗಿರೋದು ಏನು ಗೊತ್ತಾ, ನೀವು ಟಾಯ್ಲೆಟ್ ರೂಮ್ ಯೂಸ್ ಮಾಡ್ಕೊಳ್ಳೋದು ಬರಬೇಕು, ಆಯಿತಾ? ನೀವೇನು ಮಾಡ್ತಾ ಇದ್ದೀರಾ ಅಂತಂದರೆ, ಫಸ್ಟ್ ಆಫ್ ಆಲು ಟಾಯ್ಲೆಟ್ ರೂಮಲ್ಲಿ ಹೋಗಿ ಜೋರಾಗಿ ಕಿರ್ಚಾಡಿ ಮಾತಾಡ್ಕೋತಾ ಇದ್ದೀರಾ. ಕೆಲವೊಂದು ಮಾತಾಡ್ಕೋಬಾರ್ದಂಥ ವಿಚಾರನೂ ನೀವು ಅಲ್ಲೋಗಿ ಮಾತಾಡ್ಕೋತೀರಾ. ಪಕ್ಕದಲ್ಲಿ ಜೆಂಟ್ಸ್ ಟಾಯ್ಲೆಟ್ ಇದೆ, ಆ ಕಡೆ ಅಲ್ಲಿ ಬರ್ತಾ ಇರ್ತಾರೆ, ಬಾಯ್ಸ್ ಓಡಾಡ್ತಾ ಇರ್ತಾರೆ, ಅವ್ರಿಗೆ ತನಕ ಕೇಳ್ತಾ ಇರ್ತಾರೆ. ಫಸ್ಟು ನೀವು ಅಲ್ಲಿ ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ಳಿ, ಜೋರಾಗಿ ಅಲ್ಲಿ ಹೋಗಿ ಮಾತಾಡಬಾರ್ದು. ನಾನು ಕೇಳ್ಕೊಂಡು ಕೆಲವೊಂದು ಬೇಡ ಎಲ್ಲೋರಿದ್ರೆ ನಾನು ಕರೆದವ್ರನ್ನ ಯಾರು ನಾವು ಮಾತಾಡ್ತೀನಿ, ಅದಂಥವೆಲ್ಲ ಮಾತಾಡ್ಕೊಳೋದಲ್ಲ. ಡ್ರೆಸ್ ವಿಚಾರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಲ್ಲಿ ಮಾತಾಡ್ಕೊಳ್ಳೋ ಸ್ಥಳ ಅಲ್ಲ. ಎರಡನೇದು ಏನು ಮಾಡ್ತೀರಾ, ರಪ್ಪ ಮಾತಾಡಿದ್ದು ನಮಗೂ ಕೇಳಿಸುತ್ತೆ. ಯಾಕೆಂದ್ರೆ ಮೇಲ್ಗಡೆ ತಲೆ ನೋಡಿದ್ರೆ ಓಪನ್ ಇದೆ, ಈ ತರ ಕ್ಲೋಸ್ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಪ್ರೈವೇಟ್ ಜಾಗ ಯಾವ್ದು ಬಳಸ್ಬೇಕು ಅದಕ್ಕಷ್ಟೇ ಬಳಸಿ. ಆಮೇಲೆ ನೀವು ಟಾಯ್ಲೆಟ್ ರೂಮ್ಗೆ ಹೋಗಿ ರಫ್ ಅಂತ ಬಾಗಿಲು ಹಾಕೋತೀರಾ, ಇನ್ನೊಬ್ರು ಬಂದು ರಫ್ ಅಂತ ಬಡಿತೀರಾ ಅಲ್ವಾ? ಅದನ್ನ ಬಾಗಿಲು ಮುರಿದೋಯ್ತು ಅಂದರೆ ನಾಳೆ ನಾವೇನೇ ಟಾಯ್ಲೆಟ್ ರೂಮನ್ನು ಯೂಸ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಮತ್ತು 2 ಜನ 3 ಜನ ಒಟ್ಟಿಗೆ ಹೋಗಿ ಒಂದೇ ಟಾಯ್ಲೆಟಲ್ಲಿ ನುಗ್ಕೋತೀರಲ್ಲ, ಅದು ಎಂಥದ್ದು? ಅದು ಅಸಹ್ಯ ಹೌದಾ ಇಲ್ವ? ಅಸಹ್ಯ ಅಲ್ವಾ? ಅದೆಲ್ಲ ಮಾಡಬಾರ್ದು. ಆ ಕಡೆ ರೂಮಲ್ಲಿ ಒಟ್ಟಿಗೆ ಒಳಗೆ ಹೋಗ್ತಾರೆ, ಒಂದೊಂದು ಟಾಯ್ಲೆಟ್ ಒಬ್ರಿಗೆ ಹೋಗ್ತೀರಾ, ಅದನ್ನ ನೋಡ್ಕೊಡಿ ಆಯ್ತಾ? ಎಲ್ಲರೂ ಹೋಗಿ ಒಂದರಲ್ಲಿ ನುಗ್ಗೋಬಾರ್ದು. ಅದು ಅರ್ಥ ಆಗ್ತಾ ಇದೆ ಅಲ್ಲ ಮಕ್ಕಳ? ಆ ಕಡೆ ರೂಮಲ್ಲಿ ಇರಬೇಕಾದ್ರೆ ಆ ಕಡೆ ಪಕ್ಕದ ಟಾಯ್ಲೆಟ್ ಇದೆಯಲ್ಲ, ಅಲ್ಲಂತೂ ಓಪನ್ನೇ ಇತ್ತು, ನೆನಪಿದೆಯಾ? ಇಲ್ಲ ಅದು ನಿಮಗೆ ಡೋರ್ ಇದೆ ಒಂದೊಂದು ಇಂಡಿವಿಜುವಲ್. ಆ ಬಿಲ್ಡಿಂಗಲ್ಲಿ ಇರಬೇಕಾದ್ರೆ ಎಲ್ಲಿ ಡೋರ್ ಇತ್ತು ನಮಗೆ ಇಂಡಿವಿಜುವಲ್ ಆಗಿ? 2-3 ಜನ ಒಳಗಡೆ ಹೋಗ್ತಾ ಇದ್ವಿ ಅಲ್ವಾ? ಎಸ್, ನಾವು ನೋಡಿದ್ದೀವಿ ಅದನ್ನು. ಆಮೇಲೆ ಮಕ್ಕಳ, ನೀರನ್ನು ಸರಿ ಹಾಕಿ ಅದು ಸ್ಮೆಲ್ ಬರ್ತಾ ಇರುತ್ತೆ, ಆಯಿತಾ? ಜೊತೆಗೆ ನೀವು ಪುನಃ ಅದೇ ಟಾಯ್ಲೆಟ್ನ ನೀವು ಯೂಸ್ ಮಾಡಿದಾಗ ನಿಮಗೆ ಇನ್ಫೆಕ್ಷನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಆಮೇಲೆ ಮೊನ್ನೆ ದಿನ ಏನಾಗಿದೆ, ಕಮೋಡ್ ಮೇಲೆಲ್ಲ ಪೀರಿಯಡ್ಸ್ ಟೈಮಲ್ಲಿ ಏನು ನಿಮಗೆ ಬ್ಲಡ್ ಫ್ಲೋ ಆಗುತ್ತೆ, ಅದು ಕಮೋಡ್ ಮೇಲೆಲ್ಲ ಬೀಳಿಸಿ ಬಂದಿದ್ದೀರಾ ಅನ್ನೋದು ವಿಚಾರ ಕೇಳಿದೆ. ಅದು ತುಂಬ ಅಸಹ್ಯ ಅಲ್ವಾ? ಅಲ್ಲಿಂದ ಏನಾಗುತ್ತೆ, ಅದು ಇನ್ಫೆಕ್ಷನ್ ಎಲ್ಲ ಆಗುತ್ತಲ್ವಾ? ಈ ವಿಚಾರ. ಮತ್ತು ನಾವು 3 ಥರ ಪ್ಯಾಡ್ಗಳನ್ನು ಅಂದರೆ ಯೂಸ್ ಮಾಡ್ತೀವಿ. ಒಂದು ನಾವು ಹೊರಗಡೆ ಪರ್ಚೇಸ್ ಮಾಡ್ತೀವಿ, ಕೆಲವೊಬ್ಬರು ಮನೆಯಲ್ಲೇ ಮಾಡ್ತಾರೆ ಅಂತಹ ಹೋಮ್ ಮೇಡ್ ಉಪಯೋಗಿಸ್ತಾರೆ, ಇನ್ನು ಕೆಲವೊಬ್ರು ಬಟ್ಟೆ ಉಪಯೋಗಿಸ್ತಾರೆ, ಕರೆಕ್ಟ್ ಅಲ್ವಾ? ಅದನ್ನೆಲ್ಲ ಉಪಯೋಗಿಸಿದ ಮೇಲೆ ಪ್ಯಾಡನ್ನು ಅಲ್ಲೇ ನಮ್ಮ ಟಾಯ್ಲೆಟ್ ರೂಮ್ ಹತ್ರ ಎಷ್ಟು ಬರಬೇಕು, ಕರೆಕ್ಟ್ ಅಲ್ಲ ಮಕ್ಕಳು? ಕರೆಕ್ಟ್ ಅಲ್ಲ? ಹೌದಾ? ಅಲ್ಲೇ ಎಷ್ಟು ಬರಬೇಕಾ? ಎಸಿಬೇಕು ಬೇಡ ಅಲ್ವಾ? ಎಸ್ರೆ ಏನಾಗುತ್ತೆ ಹೇಳಿ? ಸ್ಮೆಲ್ ಬರುತ್ತೆ, ಅದ್ರ ಮೇಲೆ ನೊಣ ನುಸಿ ಕುತ್ಕೊಳ್ಳುತ್ತೆ. ಅದೇ ನೊಣ ನುಸಿ ಅಲ್ಲಿ ಪಕ್ಕದಲ್ಲಿ ಊಟ ಕುತ್ಕೊಂಡಾಗ ನಿಮ್ಮ ಊಟದ ಮೇಲೂ ಬಂದು ಕುತ್ಕೊಳ್ಳುತ್ತೆ. ನೀವು ಚೀ ಅಂತ ಹೇಳ್ತಾ ಇದ್ದೀರಾ, ಇದು ಸತ್ಯದ ವಿಚಾರ. ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾವು. ಅರ್ಥ ಆಗ್ತಾ ಇದೆಯಾ? ಹಾಕಬಾರ್ದು. ನೋಡಿ, ನಮಗೆ ಚೀ ಅನ್ಸುತ್ತೆ, ಅವನು ನೀವಲ್ಲಿ ಹಾಕಿ ಹೋದ್ರೆ ಕ್ಲೀನ್ ಮಾಡೋಕ್ಕಂತ ಒಬ್ರು ಬರೋದು ಯಾರಿಲ್ಲಿ? ಗಂಡಸರು. ಅವ್ರು ಹೆಂಗೆ ಮುಟ್ಟಬೇಕು? ಎಷ್ಟು ಅಸಹ್ಯ ಅಲ್ವಾ? ಮುಟ್ಟಕ್ಕೆ ಅಸಹ್ಯ ಅಲ್ವಾ ಬೇರೆಯವ್ರಿಗೆ? ಅದಕ್ಕೆ ಅದು ಅಸಹ್ಯ ಅನಿಸುತ್ತೆ. ಯಾರು ಅಲ್ಲಿ ಥ್ರೋ ಮಾಡಬಾರ್ದು, ಎಸಿಬೇಡಿ. ಅಲ್ಲೊಂದು ಬಕೆಟ್ ಏನಾದ್ರು ಇಟ್ಟಿದ್ರೆ ನೀವು ಅದಕ್ಕೆ ಹಾಕಬೇಕಾದ್ರೂ ಡೈರೆಕ್ಟಾಗಿ ಹಾಕಬಾರ್ದು.
ಆಗಲೇ ನಾವು ನಿಮ್ಗೆ ಹೇಳಿದ್ದೆ, ಮೇಡಮ್ ಹೇಳಿದ್ದಾರೆ ಏನು ಮಾಡಬೇಕು, ಅದನ್ನು ನೀಟಾಗಿ ಪೇಪರಲ್ಲಿ ರ್ಯಾಪ್ ಮಾಡಿ, ನಿಮಗೆ ಪೀರಿಯಡ್ಸ್ ಟೈಮ್ ಇರುತ್ತೆ ಅಂತ ಗೊತ್ತಿರುತ್ತಲ್ವ ಮಕ್ಕಳ, ನ್ಯೂಸ್ ಪೇಪರ್ ಇಟ್ಕೊಂಡ್ಬನ್ನಿ, ಕವರ್ ಇಟ್ಕೊಂಡ್ಬನ್ನಿ. ಗೊತ್ತಾಗ್ತಾ ಇದೆಯಾ ಮಕ್ಕಳ? ಒಂದಿಷ್ಟು ವೇಸ್ಟ್ ಪೇಪರ್, ನಿಮ್ಗೆ ಬೇಡದೇ ಇರುವಂಥ ಪೇಪರನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿರಿ, ಒಂದು ಕವರನ್ನು ಇಟ್ಕೊಂಡಿರಿ, ಒಂದು ನ್ಯಾಪ್ಕಿನ್, ಒಂದು ಅಥವಾ ಎರಡು ನಿಮ್ಮ ಫ್ಲೋ ಮೇಲೆ. ಅದು ನಿಮಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಹೆವಿ ಫ್ಲೋ ಆಗುತ್ತೆ ತುಂಬ ಅಲ್ವಾ ಮಕ್ಕಳ, ಫ್ಲೋ ಆಗುತ್ತೆ. ಕೆಲವೊಬ್ಬರಿಗೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ, ಕೆಲವೊಬ್ರಿಗೆ ಬ್ಲೀಡಿಂಗ್ ಕಮ್ಮಿ ಇರುತ್ತೆ, ಕರೆಕ್ಟ್ ಅಲ್ವಾ? ಅಂಥವ್ರು ನಿಮಗೆ ಎಷ್ಟು ಬೇಕು ನ್ಯಾಪ್ಕಿನ್, 2 ಬೇಕೋ 3 ಬೇಕೋ ಬ್ಯಾಗಲ್ಲಿ ನೀವು ಇಟ್ಕೊಂಡು ಬರಬೇಕು. ನೀವು ಯೂಸ್ ಮಾಡಾದ್ಮೇಲೆ ಅದು ನೀಟಾಗಿ ಪೇಪರ್ಲೆಲ್ಲ ರ್ಯಾಪ್ ಮಾಡಿಬಿಟ್ಟು ನೀವು ಅದನ್ನು ಅಲ್ಲಿಟ್ಟಿರುವಂಥ ಡಸ್ಟ್ಬಿನ್ನಿಗೆ ಹಾಕಬೇಕು ಮಕ್ಕಳ. ನೋಡಿ, ಯಾರೂ ಕಮೋಡ್ ಒಳಗೋ ಅಥವಾ ಕೆಳಗಡೆ ನೀವು ಕುತ್ಕೊಂಡು ಬೇಸಿನ್ ಇದೆಯಲ್ಲ, ಬೇಸಿನ್ ಒಳಗೋ ಹಾಕಬೇಡಿ. ಹಾಕಿದ್ರೆ ಏನಾಗುತ್ತೆ ಹೇಳಿ, ಅಲ್ಲಿ ಆಮೇಲೆ ನೀರು ಹೋಗುತ್ತಾ? ನಾಳೆ ದಿನ ನೀವು ಅಲ್ಲಿ ನೇಚರ್ ಕಾಲ್ಗೆ ಹೋಗಬೇಕು, ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನೀವು ಹೋಗೋಕ್ಕಾಗತ್ತಾ? ಎಲ್ಲಿ ಹೋಗ್ತೀರಾ ಅವಾಗ? ಓಪನ್ ಫೀಲ್ಡ್ಗೆ ಹೋಗ್ಬೇಕು. ಓಪನ್ ಫೀಲ್ಡ್ಗೆ ಹೋಗೋದು ಸೇಫ್ಟಿನಾ? ಮತ್ತು ನಮಗೆ ಕೊಟ್ಟಿರೋ ಅಂಥ ಫೆಸಿಲಿಟಿ ನಾವೇನು ಮಾಡಬೇಕು? ಕರೆಕ್ಟಾಗಿ ಉಪಯೋಗಿಸ್ಬೇಕು ತಾನೆ, ಸರಿಯಾಗಿ ಉಪಯೋಗಿಸ್ಬೇಕು ತಾನೆ. ಯಾರು ಹಾಕ್ತೀರಾ ಇನ್ಮೇಲೆ? ಹಾಕ್ಬಾರ್ದು. ಓಕೆ, ಬ್ಲಾಕ್ ಆಗುತ್ತೆ, ಹಾಕ್ಬಾರ್ದು. ಆಯ್ತಾ? ಇದು ಇನ್ನು ಕೆಲವೊಬ್ರು ಏನು ಮಾಡಿದ್ದೀರಾ ಅಂದರೆ, ಕಮೋಡ್ ಇದೆಯಲ್ಲ, ಕಮೋಡಿನ ಹಿಂದ್ಗಡೆ, ಕಮೋಡಿನ ಹಿಂದೆ ಫ್ಲಶ್ ಮಾಡಿದಾಗ ನೀವು ಒತ್ತದಾಗ ನೀರು ಹೋಗ್ಲಿಕ್ಕೆ ಅಂತ ಒಂದು ವಾಟರ್ ಕಲೆಕ್ಟ್ ಆಗಿ ಒಂದು ಬಾಕ್ಸ್ ಇದೆ. ಯಾರೋ ಏನ್ ಮಾಡ್ಬಿಟ್ಟಿದ್ರೆ ತಗೊಂಡೋಗಿ ಅದ್ರೊಳಗೆ ಶಾಲೆಯಲ್ಲಿ ನಿಮ್ ಫ್ರೆಂಡ್ ನೋಡ್ಲಾರ್ದೆ ನಮಗೂ ಸಹ ಹೇಳಿದ್ರೆ ಅದನ್ನ ತೆಗ್ದು ಹಾಕಿದಾಳೆ. ಅವಳ ಹೆಸರು ಪಾಪ ನಾವು ಹೇಳಿ ಆಲ್ರೆಡಿ ಕಳ್ಸಿ ಕೊಟ್ಟಿದೀವಿ, ಎಷ್ಟು ಸೇವ್ ಆಗಿರುತ್ತೆ. ಹಾಗೆಲ್ಲ ಹಾಕ್ಬಾರ್ದು. ಫುಲ್ ಬ್ಲಡ್. ಆಮೇಲೆ ಇದು ನೀವು ನ್ಯಾಪ್ಕಿನ್ ಯೂಸ್ ಮಾಡೋ ವಿಚಾರ ಆಯಿತು. ಅಕಸ್ಮಾತ್ ಕೆಲವೊಬ್ರು ನ್ಯಾಪ್ಕಿನ್ ಯೂಸ್ ಮಾಡಲ್ಲ. ನಿಜ ಅಂದರೆ ಒಳ್ಳೇದು ಅಲ್ಲ. ಆ್ಯಕ್ಚುಲಾಗಿ ಬಟ್ಟೆ ಯೂಸ್ ಮಾಡೋದೇ ತುಂಬ ಒಳ್ಳೆಯದು. ಏನು, ಹೊರಗಡೆ ಹೋದಾಗ ವಾಶ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅನ್ನೋ ರಿಯಲಿ ವಾಶ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನ್ಯಾಪ್ಕಿನನ್ನು ಯೂಸ್ ಮಾಡ್ತಾ ಇದ್ದೀವಲ್ವಾ. ರಿಯಲ್ ಹೈಜೀನಿಕ್ ವಿಷಯ ಅಂತ ಹೇಳಿದ್ರೆ ನಾವು ಬಟ್ಟೆಗಳನ್ನು ಯೂಸ್ ಮಾಡೋದು ಅಲ್ವಾ ಮಕ್ಕಳು. ಅದು ನಿಮ್ಮ ಅಮ್ಮಂದರು ಹೇಳ್ಕೊಟ್ಟಿರ್ತಾರೆ. ಅಕಸ್ಮಾತ್ ಇನ್ನೂ ನಿಮ್ಮ ಮನೇಲಿ ನಿಮ್ಮ ಅಮ್ಮಂದರು ಹೇಳ್ಕೊಟ್ಟಿಲ್ಲ ಅಂದರೆ ನೀವು ಯಾವ ನಮ್ಮ ಲೇಡಿ ಟೀಚರ್ಸ್ ಹತ್ರ ಕೇಳಿದ್ರು ನಾವು ಅದನ್ನು ಹೇಳ್ಕೊಡ್ತೀವಿ, ಆಯಿತಾ? ಯಾಕಂದರೆ ಇವೆಲ್ಲ ಅತಿ ಮುಖ್ಯ ವಿಚಾರಗಳು, ನಮ್ಮ ಆರೋಗ್ಯದ ವಿಚಾರಗಳು. ಇದು ನಾವು ಈ ಥರ ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ಕ್ಯಾನ್ಸರ್ ಎಲ್ಲ ಆಗುತ್ತೆ. ಸರ್ವಿಕಲ್ ಕ್ಯಾನ್ಸರ್ ಅಂತ ಆಗುತ್ತೆ ಮಕ್ಕಳು, ಅರ್ಥ ಆಗ್ತಾ ಇದೆಯಾ? ಮೂತ್ರಜನನಾಂಗದ ಕ್ಯಾನ್ಸರಿಗೆಲ್ಲ ಇದು ಅವಕಾಶ ಮಾಡುತ್ತೆ. ಕೊನೆಗೆ ಎಷ್ಟೋ ಟೈಮು ಇದರ ಇನ್ಫೆಕ್ಷನ್ನಿಂದ ನೀವು ದೊಡ್ಡವರಾದ್ಮೇಲೆ ಗರ್ಭ ಧರಿಸೋಕ್ಕಾಗಲ್ಲ, ನಿಮಗೆ ಮಕ್ಕಳು ಮಾಡ್ಕೊಳಕ್ಕಾಗಲ್ಲ. ಈ ಥರ ಎಷ್ಟೆಷ್ಟೋ ಸಮಸ್ಯೆಗಳು ಬರ್ತವೆ. ಬೇಡ, ಈಗಲೇ ನಿಮಗೆ ಯೂರಿನರಿ ಇನ್ಫೆಕ್ಷನ್ ಆಯಿತು, ಜ್ವರ ಬಂತು ಅಂದರೆ ನಿಮಗೆ ಆರೋಗ್ಯ ಕೆಡುತ್ತೆ, ನಿಮ್ಮ ಓದಿನ ಮೇಲೆ ಅದು ದುಷ್ಪರಿಣಾಮ ಬೀಳುತ್ತೆ. ಹಾಗಾಗಿ ತಿಳ್ಕೊಳ್ಳೋದು ತುಂಬ ಅತಿ ಅಗತ್ಯ. ಇದ್ರ ಬಗ್ಗೆ ನಾಚಿಕೆ ಪಟ್ಕೊಳ್ಳೋ ಅಂಥ ವಿಷಯ ಏನೂ ಇಲ್ಲ. ಎಲ್ಲರಿಗೂ ಇದಿರೋ ಅಂಥ ಸಮಸ್ಯೆ ಅಲ್ವಾ. ಬಟ್ಟೆ ಹಾಕೋತಿರಲ್ಲ ಮಕ್ಕಳ, ಬಟ್ಟೆನ ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿ ಹಾಕಿದ್ರೆ ನಾಳೆ ಬೆಳಿಗ್ಗೆ ಸ್ನಾನ ತನಕ ಅದೇ ಬಟ್ಟೆ ಹಾಕೋಬೇಕಾ? ಹಾಕೋಬೇಕು. ಅಥವಾ ನ್ಯಾಪ್ಕಿನ್ ಯೂಸ್ ಮಾಡ್ತಾ ಇದ್ರೆ ಇವತ್ತು ಹಾಕೊಂಡ್ರೆ ಬೆಳಿಗ್ಗೆ ನಾಳೆ ತನಕ ಅದನ್ನೇ ಯೂಸ್ ಮಾಡ್ಬೇಕಾ? ಇಲ್ಲ, ಮಾಡೋ ಹಾಗಿಲ್ಲ. ನ್ಯಾಪ್ಕಿನ್ ಹಾಕೊಂಡ್ರು 2-3 ಸರಿ ಚೇಂಜ್ ಮಾಡಬೇಕು. ಈಗ ಬಟ್ಟೆ ಹಾಕೋತೀರಾ, ಅನಿವಾರ್ಯ. ನೀವು ಶಾಲೆಗೆ ಬಂದಿರ್ತೀರಾ, ಮಧ್ಯಾಹ್ನ ಅಥವಾ ಸಂಜೆ ತನಕ ನಿಮಗೆ ಚೇಂಜ್ ಮಾಡೋಕ್ಕಾಗಿರಲ್ಲ. ಸಂಜೆ ಹೋದ ತಕ್ಷಣ ಏನು ಮಾಡಬೇಕು? ತಕ್ಷಣ ಆ ಬಟ್ಟೆಯನ್ನು ತೆಗೆದು ವಾಶ್ ಮಾಡಬೇಕು ಮಕ್ಕಳೇ. ಓಕೆನಾ? ನೀಟಾಗಿ ವಾಶ್ ಮಾಡ್ಕೋಬೇಕು. ಆಮೇಲೆ ಬಿಸಿ ನೀರಿನಲ್ಲಿ ಆದಷ್ಟು ಅದನ್ನು ವಾಶ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಬಟ್ಟೆ ಸೋಪ್ ಹಾಕೇನೆ ಅದನ್ನು ನೀಟಾಗಿ ತೊಳ್ಕೋಬೇಕು. ಆಮೇಲೆ ಆ ಬಟ್ಟೆಯನ್ನು ಬಿಸಿಲಿಗೆ ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬಾರ್ದು. ಕೆಲವೊಬ್ರು ಮನೆಯಲ್ಲಿ ಅದೇ ಸರ್ ಹೇಳಿದ್ರು ನೋಡಿ, ಅಥವಾ ಏನು ಮಾಡ್ತಾರೆ, ನೀವು ಹೊರಗಾದವಾಗ ನಿಮ್ಮನ್ನ ಒಂದು ಸಪ್ರೇಟ್ ರೂಮ್ನಲ್ಲಿ ಅಥವಾ ಸಪ್ರೇಟ್ ಹೊರಗಡೆ ಕಟ್ಟಿರೋ ಗುಡಿಸಲಿನಲ್ಲಿ ಕೂರಿಸೋದು, ಕೊಟ್ಟಿಗೆ ಹತ್ರ ಕೂರಿಸೋದು, ಹಿಂಗೆಲ್ಲ ಮಾಡ್ತಾರಲ್ವಾ. ನೀವೇನು ಮಾಡ್ತೀರಾ, ಅದನ್ನ ಒಗಿತೀರಾ, ಯಾರು ಮುಟ್ಟಂಗಿಲ್ಲ ಅಂತ ಆ ನೆರಳಿನಲ್ಲೇ ಆ ಕೊಟ್ಟಿಗೆಯಲ್ಲಿ ಮಾಡ್ಕೊಟ್ಟಿರೋ ಒಂದು ಜಾಗದಲ್ಲೋ ಗುಡಿಸಲಲ್ಲಿ ಮಾಡ್ಕೊಟ್ಟಿರೋ ಒಂದು ಜಾಗದಲ್ಲೋ ಒಣಗಿಸ್ತೀರ. ಅದ್ರ ಮೇಲೆ ಬಿಸಿಲು ಬೀಳಲ್ಲ. ಆ ಥರ ಆಗಬಾರ್ದು ಮಕ್ಕಳ. ಬಿಸಿಲು ಬೀಳೋ ಅಂಥ ಜಾಗದಲ್ಲೇ ಆದಷ್ಟು ಒಣಗಿಸ್ಬೇಕು. ಅದಕ್ಕೆ ಸ್ವಲ್ಪ ಹಾಟ್ ವಾಟರ್ನಲ್ಲಿ ಚೆನ್ನಾಗಿ ಹಾಟ್ ವಾಟರ್ನಲ್ಲಿ ವಾಶ್ ಮಾಡಿ. ಆಮೇಲೆ ಬೇಕಾದರೆ ಸ್ವಲ್ಪ ಲೈಟಾಗಿ ಡೆಟಾಲ್ ವಾಟರ್ನಲ್ಲೂ ನೀವು ಅದನ್ನು ಮುಳುಗಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕೈನಲ್ಲಿ ಈ ಥರ ಮಾಡಿಬಿಟ್ಟು ಅದು ಒಣಗಿಸೋದು ಭಾಳ ಒಳ್ಳೆಯದು. ಹಾಗಂತ ತುಂಬ ಡೆಟಾಲು ಹಾಕಬೇಡಿ. ಕೆಲವೊಬ್ರು ಡೆಟಾಲ್ ಏನಾಗಿರುತ್ತೆ, ಅದು ನಿಮಗೆ ಅಲರ್ಜಿ ಆಗಿರುತ್ತೆ ಸ್ಕಿನ್ನಿಗೆ. ಅವಾಗ ತುಂಬ ಅದ್ರಲ್ಲಿ ಹಾಗೆ ಡೆಟಾಲ್ ಉಳ್ಕೊಂಡ್ಬಿಟ್ಟಿತ್ತು ಅಂದರೆ ಮತ್ತೆ ನೀವು ಅದೇ ಬಟ್ಟೆ ಹಾಕೊಂಡಾಗ ನಿಮ್ಮ ಜನನಾಂಗದ ಸುತ್ತ ಏನಾಗುತ್ತೆ, ಮತ್ತೆ ಅಲ್ಲಿ ರ್ಯಾಷಸ್ ಆಗುತ್ತೆ, ಕಡಿತ ಶುರುವಾಗುತ್ತೆ. ಅವಾಗ ನೀವು ಇನ್ನರ್ಸ್ ಹಾಕೋಕ್ಕಾಗಲ್ಲ, ಅವೆಲ್ಲ ಸಮಸ್ಯೆ ಆಗುತ್ತೆ. ಆಯಿತಾ? ಸ್ವಲ್ಪ ಐರನ್ ಆದ್ರೂ ಮಾಡಬೇಕು ಬಟ್ಟೆ ಯೂಸ್ ಮಾಡಿ ಸ್ವಚ್ಛವಾಗಿರ್ಬೇಕು. ಅದೇ ಬೇರೆ ಬಟ್ಟೆಗೂ ಬಳಸ್ತಿಲ್ಲ ಬಟ್ಟೆ. ಆದ್ರೆ ಇಲ್ಲಿ ಎಷ್ಟು ಜನ ಪ್ಯಾಡ್ ಯೂಸ್ ಮಾಡ್ತಿದ್ದೀರಾ? ಮೇಡಮ್ ಹೇಳ್ತಿರೋದು ಹಳೆ ಕಾಲೇಜ್ ಜನರಿಗೆ ಯಾರೆಲ್ಲ ಬಟ್ಟೆ ಯೂಸ್ ಮಾಡ್ತೀವಿ, ನೀವೆಲ್ಲ ಸ್ಯಾನಿಟೈಸ್
ಬ್ಯಾಗ್ ಅಲ್ಲಿ ನ್ಯೂಸ್ ಪೇಪರ್ ಆಮೇಲೆ ಪ್ಲಾಸ್ಟಿಕ್ ಕವರ್ ಇರ್ತದೆ ಅಷ್ಟೇ. ಇಲ್ಲಿ ಬಂದಾಗ ಮನೆಯಲ್ಲೂ ಸಹ ಏನ್ ಬರುತ್ತೆ, ಪ್ರತಿದಿನ ಕಸ ಬರುತ್ತೆ ಅಲ್ವಾ, ನ್ಯೂಸ್ ಪೇಪರ್ ಅಲ್ಲಿ ರ್ಯಾಪ್ ಮಾಡಿ ಡಸ್ಟ್ಬಿನ್ ಹಾಕ್ಬೇಕು, ಹಾಗೆ ಹಾಕ್ಬಾರ್ದು. ಮನೆ ಹತ್ರ ನಮ್ಗೆ ಎಷ್ಟು ಬಿಡ್ತೀರಾ? ಇಲ್ಲ. ಇಲ್ಲ ಅಲ್ಲ, ಎಸಿಬಾರ್ದು. ಎಲ್ಲೂ ಮನೆ ಹತ್ರ ಆಗಿ ಎಲ್ಲಾದ್ರೂ ಅದನ್ನ ಎಸಿಬಾರ್ದು. ಯೂಸ್ ಮಾಡ್ಕೊತಾ ಇದ್ದೀರಾ? ಆಮೇಲೆ ಅದ ಇನ್ಸಿಡೆಂಟ್. ಆಮೇಲೆ ಮಕ್ಕಳ ಇನ್ನೂ ಒಂದು ವಿಚಾರ ಹೇಳಬೇಕು. ಏನಪ್ಪಾ ಅಂದ್ರೆ ಈ ಒಂದು ಬಿಳಿ ಮುಟ್ಟು ಅಂತಾನೂ ಹೋಗುತ್ತೆ ಮಕ್ಕಳ, ಗೊತ್ತಿರ್ಬೋದು ನಿಮಗೆ. ತುಂಬಾ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಅದನ್ನ ಬಿಟ್ಕೋಬೇಡಿ. ಒಂದು ಟೀಚರ್ಸ್ಗಾದ್ರೂ ಹೇಳಿ, ಇಲ್ಲ ಅಂತಂದ್ರೆ ನಿಮ್ಮ ಅಮ್ಮಂದಿರಿಗಾದ್ರೂ ನೀವು ಹೇಳಿ, ಅಕ್ಕಂದಿರಾಗಿದ್ರೆ ಅವ್ರಿಗಾದ್ರೂ ಹೇಳಿ. ನೀವು ನಮಗೆ ಹೇಳಿದ್ರೆ ಅಂದ್ರೆ ನಮ್ಗೆ ಇಲ್ಲಿ ನರ್ಸಸ್ ಬರ್ತಾರೆ, ನಿಮ್ಗೆ ಗೊತ್ತಿದೆ ಎಲ್ಲ, ಆಶಾ ಕಾರ್ಯಕರ್ತರು ಬರ್ತಾರೆ, ನರ್ಸಸ್ ಬರ್ತಾರೆ. ಅವ್ರು ಬಂದಾಗ ನಾವು ಹೇಳಿದ್ರೆ ನಿಮಗೆ ಡಾಕ್ಟರ್ ಹತ್ರ ಅವರೇ ಒಂದು ಚೀಟಿ ಬರೆದು ನಿಮ್ಮ ಡಾಕ್ಟರ್ ಹತ್ರ ಕಳಿಸ್ತಾರೆ. ನೀವನ್ನು ನಿಮಗೆ ತಿಂಗಳಿನಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಒಂದು ತಿಂಗಳು 1 ತಿಂಗಳು ಆಗಿಲ್ಲ, ಅದನ್ನು ಈಗಲೇ ಹೇಳ್ಕೊಂಡ್ರಿ. ನಮಗೆ ಹೆಂಗೂ ಡಾಕ್ಟರ್ ಫೆಸಿಲಿಟಿ ಇದೆ, ಅವ್ರ ಹತ್ರ ನಾವು ಕಳಿಸ್ತಾರೆ. ನರ್ಸಿಗೆ ಹೇಳಿದ್ರೆ ಚೀಟಿ ಬರೆದು ಕಳಿಸ್ತಾರೆ, ಅವ್ರ ಹತ್ರ ನೀವು ಮೆಡಿಸಿನ್ ತಗೋಬೋದು, ಟಾನಿಕ್ ಕೊಡ್ತಾರೆ, ಮಾತ್ರೆಗಳು ಕೊಡ್ತಾರೆ. ಆಯ್ತಾ ಮಕ್ಕಳ? ಸರಿ ಆಗುತ್ತೆ, ಬಿಟ್ಕೊಂಬೇಡಿ ಆಯ್ತಾ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕೆಲವೊಂದು ಹೆಣ್ಮಕ್ಳು ಇದೇ ನಾಚಿಕೆ ಅಲ್ಲ ಮಕ್ಕಳ, ಏನಾಗುತ್ತೆ ನಮಗೆ ಸ್ವಲ್ಪ ಸ್ತನಗಳು ಜಾಸ್ತಿ ಬೆಳೆದಿರ್ತವೆ ಅಲ್ವಾ, ನೀವು ಮೇಲ್ಗಡೆ ಬ್ರೇಸಿಯರ್ ಹಾಕೊಳ್ಳೋದಿಲ್ಲ, ನೀವು ಹಾಗೆ ಬರ್ತೀರಾ, ಹಾಗೆ ಓಡ್ತಾ ಇರ್ತೀರಾ, ಜೋರಾಗಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಅದು ನಮ್ಮಲ್ಲಿ ಬಾಯ್ಸ್ ಇರ್ತಾರೆ, ಜೆಂಟ್ಸ್ ಟೀಚರ್ಸ್ ಇರ್ತಾರೆ, ನೋಡಿ ತುಂಬ ಅಸಹ್ಯ ಅಲ್ವಾ ಮಕ್ಕಳ.